ಲೋಕಿಕೆರೆ ನಾಗರಾಜ್ ಒಬ್ಬ ಬಂಡಲ್ ಪ್ರಚಾರಕ. ಅವರಿಗೆ ಸ್ವಂತ ಬುದ್ಧಿಯೇ ಇಲ್ಲ. ಅವರನ್ನು ರಾಜಕಾರಣದಲ್ಲಿ ಬಚ್ಚ. ಶಾಮನೂರು ಕುಟುಂಬವನ್ನು ಟೀಕೆ ಮಾಡಿದರೆ ದೊಡ್ಡವರಾಗ್ತೀವಿ, ಪಕ್ಷದಲ್ಲಿ ಒಳ್ಳೆಯ ಸ್ಥಾನ ಲಭಿಸುತ್ತದೆ ಎಂದು ಕನಸು ಕಾಣುತ್ತಿದ್ದಾರೆಂದು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ಆಕ್ರೋಶ ಹೊರಹಾಕಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಮನೂರು ಕುಟುಂಬದ ವಿರುದ್ಧ ಆರೋಪ ಮಾಡುವ ಮೊದಲು ಸ್ವಂತ ಬುದ್ಧಿ ಇರಬೇಕು. ಲೋಕಿಕೆರೆ ನಾಗರಾಜ್ ದೊಡ್ಡವರ ಮೇಲೆ ಆರೋಪ ಮಾಡಿದರೆ ನಾವು ದೊಡ್ಡವರಾಗ್ತೇವೆ ಎಂಬುದನ್ನು ಸುಳ್ಳು ಹೇಳಿಕೆ ನೀಡಿದ್ದು, ಇಂತಹ ಹೇಳಿಕೆಯನ್ನು ಬಿಡಬೇಕು ಎಂದರು. ಮುಂದೆ ಇದೇ ರೀತಿ ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ಆಗಲಿ, ಎಸ್ ಮಲ್ಲಿಕಾರ್ಜುನ್ ಬಗ್ಗೆ ಆಗಲಿ, ಸಂಸದರ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಬಗ್ಗೆ ಆಗಲಿ ಇಲ್ಲ ಸಲ್ಲದ ಆರೋಪ ಮಾಡಿದರೆ ಕೆಟ್ಟ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಮಾಜಿ ಸಂಸದ GM ಸಿದ್ದೇಶ್ವರ ಅವರ ಅವಧಿಯಲ್ಲಿ ಸ್ಮಾರ್ಟ್ ಸಿಟಿ ದಾವಣಗೆರೆಗೆ ಕೊಡುಗೆ ಏನು? ಅವರು 25 ವರ್ಷಗಳಲ್ಲಿ ಮಾಡದ ಸಾಧನೆಯನ್ನು ಸಂಸದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕೇವಲ 11 ತಿಂಗಳ ಒಳಗೆ ಮಾಡಿ ತೋರಿಸಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ KG ಶಿವಕುಮಾರ್, ಅಯೂಬ್ ಪೈಲ್ವಾನ್, ರಾಜೇಶ್ವರಿ, ಮಂಜುಳಾ, ಮಂಗಳ, ಎಸ್ ಮಲ್ಲಿಕಾರ್ಜುನ್, ದ್ರಾಕ್ಷಾಯಣಮ್ಮ, ಬುಡನ್ ಸಾಬ್ ಇದ್ದರು. ಅದು ಬಂಡಲ್ ಪ್ರಚಾರಕ್ಕೋಸ್ಕರ ಮಾಡೋಂಥ ಪತ್ರಿಕಾಗೋಷ್ಠಿ ಅಂತ ಸ್ವಂತ ಬುದ್ಧಿ ಇಲ್ಲ ಅವರಿಗೆ. ಯಾಕೆಂದರೆ ಇವತ್ತು ಅವ್ರದ್ರಲ್ಲೇ 4-5 ಗುಂಪುಗಳಾಗಿ ಲೋಕಿಕೆರೆ ನಾಗರಾಜ್ಗೆ ಟಿಕೆಟ್ ಕೊಡಬಾರ್ದು ಅಂತ ಸಿದ್ದೇಶ್ ಏನು ಹೊರಟಿದ್ದಾರೆ. ಅದಕ್ಕೂ ಪಬ್ಲಿಸಿಟಿ ಮಾಡ್ಕೋಬೇಕು. ಶಾಮನೂರು ಫ್ಯಾಮಿಲಿ ಬಗ್ಗೆ ಮಾತಾಡಿದರೆ ಭಾರಿ ದೊಡ್ಡವನಾಗ್ತೀನಿ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಇದೆಲ್ಲ ನಡೆಯಲ್ಲ. ಇವತ್ತು ಶಾಮನೂರು ಮಲ್ಲಿಕಾರ್ಜುನ್ ಬಗ್ಗೆ ಫ್ರೆಂಡ್ಸು ಸ್ನೇಹಿತರ ಹೆಸರು ಹೇಳ್ಕೊಂಡು ಅವ್ರದ್ದು ಒಂದು ಇದ್ರ ಮೇಲೆ ಭ್ರಷ್ಟಾಚಾರ ನಡೀತಾ ಇದೆ ಅಂತೇಳಿ ಪ್ರೂಫ್ ಇಲ್ದಂಗೆ ಪ್ರಚಾರಕ್ಕೋಸ್ಕರ ಬಂಡಲ್ ಮಾತಾಡೋದನ್ನು ಲೋಕಿಕೆರೆ ನಾಗರಾಜ್ ಬಿಡಬೇಕು. ಯಾವುದೇ ವಿಷಯ ಅಕ್ಕಪಕ್ಕದವ್ರು ಮಾತು ಕಟ್ಕೊಂಡು ಮಾತಾಡೋಕ್ಕಿಂತ ಅದಕ್ಕೇನು ಪ್ರೂಫ್ ಇದ್ದರೆ ಸಾಕ್ಷಿ ಒದಗಿಸ್ಲಿ, ಮಾತಾಡಲಿ, ನಾವು ಒಪ್ತೀವಿ. ಅದನ್ನು ಬಿಟ್ಟು ಪ್ರಚಾರಕ್ಕೋಸ್ಕರ ಬಂಡಲ್ ಹೇಳೋದನ್ನು ಬಿಡಬೇಕು. ಅದ್ರ ಜೊತೆಗೆ ಇವತ್ತು ದಾವಣಗೆರೆ ನಿಮಗೆ ಶಾಮನೂರು ಮಂಥನದೊಳಗೆ ಕೆಲಸಗಳು ನಿಮಗೆ ಗೊತ್ತೇ ಇದೆ. ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ದಾವಣಗೆರೆಯಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ಯಾವತ್ತೂ ರಾಜಕೀಯ ಮಾಡಲ್ಲ. ಎಲ್ಲನೂ ಕರ್ಕೊಂಡೆ ಇವತ್ತು ದಾವಣಗೆರೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ 11 ತಿಂಗಳಾದಂಥ ಮಾನ್ಯ ಲೋಕಸಭಾ ಸದಸ್ಯರಾದ ಪ್ರಭಾ ಮಲ್ಲಿಕಾರ್ಜುನ್ರವರು ಇಡೀ ರಾಜ್ಯದ ಎಲ್ಲ 28 MP ಉಗುಳ್ತಾ ಇದ್ದಾರೆ. ಆ ರೀತಿ ಲೋಕಸಭೆಯಲ್ಲಿ ಮಾತಾಡಿ ಭದ್ರಾ ಮೇಲ್ದಂಡೆ ವಿಷಯ ಆಗಲಿ, ಔಷಧಿಗಳ ವಿಷಯ ಆಗಲಿ, ಆಸ್ಪತ್ರೆಗಳ ವಿಷಯ ಆಗಲಿ, ಆಶಾ ಕಾರ್ಯಕರ್ತರ ವಿಷಯ ಆಗಲಿ, ಅಂಗನವಾಡಿ ಕಾರ್ಮಿಕರ ಬಗ್ಗೆ ಆಗಲಿ, ITBT ಸಂಸ್ಥೆಗಳ ಬಗ್ಗೆ ಆಗಲಿ, ಇವತ್ತು ಅವ್ರು ಮಾತಾಡ್ತಿರೋದು 11 ತಿಂಗಳ ಇಡೀ ನಮ್ಮ ಜಿಲ್ಲೆಯ ಜನತೆಗೆ ಗೊತ್ತಿದೆ. 25 ವರ್ಷ ಆದಂಥ ವಿಮಾನಯಾನ ಸಚಿವರಾಗಿದ್ದರು. ಹಂಗೆ ಕಿತ್ತೋಗಿದ್ರು ಅವ್ರನ್ನ ಹೇಳ್ದೆ ಕೇಳಿದೆ. ಇವತ್ತು ದಾವಣಗೆರೆ 25 ವರ್ಷ ಆದವರು ಒಂದು ಏರ್ಪೋರ್ಟ್ ಮಾಡಲಿಲ್ಲ, ಶಿವಮೊಗ್ಗಕ್ಕೆ ಹೊತ್ತು ಒಂದು ಇಂಡಸ್ಟ್ರಿ ಬರಲಿಲ್ಲ. ಇವತ್ತು ಶಾಮನೂರು ಮಲ್ಲಿಕಾರ್ಜುನ್ ಅವ್ರ ಕುಂದುವಾಡ ಕೆರೆ ಬರೀ 3 ಕೋಟಿ ರೂಪಾಯಲ್ಲಿ ಹೂಳು ತೆಗೆಸಿ, ಬಂಡೆ ಹಾಕ್ಸಿ, ಪಂಪ್ ಹೌಸ್ಗಳು ಮಾಡಿ, ಟ್ಯಾಂಕ್ಗಳನ್ನು ಮಾಡಿ, ಇವತ್ತು ಏನು ದಾವಣಗೆರೆಗೆ ನೀರು ಕೊಟ್ಟರು, ಕುಂದುವಾಡ ಕೆರೆ ಹೊಲಸು ತುಂಬಿ ಹೋಗಿತ್ತು, 10 ಅಡಿ ನೀರು ತೆಗೆಸಿ, ಮಣ್ಣುಗಳನ್ನು ತೆಗೆಸಿ ನೀರು ಕೊಟ್ಟರು, ಬರೀ 3 ಕೋಟಿಗೆ. ಇದೇ ಸಿದ್ದೇಶ್ ಅವರು 16 ಕೋಟಿ ಕೊಟ್ಟು ರಿಪೇರಿ ಮಾಡಿಸಿದ್ರು. ಅದ್ರಾಗ ಎಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದಂತೂ ಬರೀ 3 ಕೋಟಿ ಆಗಿರೋದ್ರಿಂದ ರಿಪೇರಿಗೆ 16 ಕೋಟಿ ಖರ್ಚು ಮಾಡಿದಂಥ ಸಿದ್ದೇಶ್ ಅವರು ಇವತ್ತು ಒಂದು ನಮ್ಮ ಸ್ಮಾರ್ಟ್ ಸಿಟಿ ತಂದಿದ್ದು ನಾವೇ, ಅದನ್ನು ಹಳ್ಳ ಇಡಿಸಿದ್ರು. ಬಸ್ ಸ್ಟ್ಯಾಂಡ್ ಅದನ್ನು ಹಳ್ಳ ಇಡಿಸಿದ್ರು. ಅರ್ಜೆಂಟ್ ಇವತ್ತು ಬೆಂಗಳೂರಿಂದ ಬರೋದ್ರಲ್ಲೇ ಬೈತಿ ಬಸವರಾಜ್ಗೊಂದು ಸೂಟ್ ಕೇಸು, ಸಿದ್ದೇಶ್ಗೊಂದು ಸೂಟ್ ಕೇಸು ಅಧಿಕಾರಿಗಳು ರೆಡಿ ಮಾಡಿ ಇಡ್ಕೋಬೇಕಾಯ್ತು. ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಅವಾಗ ಬೈರ್ತಿ ಬಸವರಾಜು, ಸಿದ್ದೇಶ್ ಎಲ್ಲರೂ ಸ್ಮಾರ್ಟ್ ಸಿಟಿ ಆಗಲಿ, ಡೂಡ ಆಗಲಿ, ಕಾರ್ಪೊರೇಟ್ ಎಲ್ಲರೂ ಅಧಿಕಾರಿಗಳು ಸೂಟ್ ಕೇಸ್ ಇಟ್ಕೊಂಬರ್ಬೇಕು. ಫಸ್ಟ್ ಅವ್ರು ಬಂದ ತಕ್ಷಣ ಕೊಟ್ಟು ಹೋಗ್ಬೇಕು. ಅಂಥ ಭ್ರಷ್ಟಾಚಾರ ಮಾಡಿದ ಸಿದ್ದೇಶ್ ಅವರು ದಾವಣಗೆರೆಯಲ್ಲಿ ಏನು ಜಿಗ್ಜ್ಯಾಗ್ ರೈಲ್ವೇಸ್ ಅಂತ ಮಾಡಿಟ್ರು, ಸೊಟ್ಟಂಬಟ್ಟ ರೈಲ್ವೇಸ್. ಮೊನ್ನೆ ಸೋಮಣ್ಣರಿಗೆ ಕೇಳಿದ್ವಿ ನಾವು, ದಾವಣಗೆರೆಗೆ ರೈಲ್ವೇಸ್ ಅಂದರೆ ಸೊಟ್ಟಂಬಟ್ಟ ರೈಲ್ವೇಸ್ ಆಗೈತಿ. 4 ಶಿರಮಗೊಂಡಳ್ಳಿದು, DCMದು, ಅಶೋಕ ಟಾಕೀಸ್. ಅವ್ರು ದುಡ್ಡು ಮಾಡಿದಾರ, ಸರ್ಕಾರದ ನಾವು ಟ್ಯಾಕ್ಸ್ ದುಡ್ಡನ್ನು ಹಾಳು ಮಾಡಿದ್ರು. ಅಂಥ ಕೆಲಸಗಳನ್ನ ಸಿದ್ದೇಶ್ವರ ಟೈಮ್ನಲ್ಲಿ ಆಗಿದೆ. ಇವತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರು ಜನಸಂಪರ್ಕ ಸಭೆ ಮಾಡೋದ್ರ ಜೊತೆಗೆ ಕಾರ್ಯಕ್ರಮಗಳು ಇಡೀ ಜಿಲ್ಲಾ, ಇಡೀ MP ಕ್ಷೇತ್ರ ಪೂರ್ತಿ ಅಡ್ಡಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಪೇಪರ್ನ ಬರುತ್ತೆ, ಕಾರ್ಯಕ್ರಮ ಹೋಗೋದು ಬಂದೇ ಬರುತ್ತೆ, ಅದೇನೇನು ಹೇಳೋದು ಬಂದೇ ಬರುತ್ತೆ. ಇಂಥ ಪ್ರಭಾ ಮಲ್ಲಿಕಾರ್ಜುನ್ ಬಗ್ಗೆ ಹೇಳಿದರೆ ನಮ್ಮ ಮಹಿಳಾ ಕಾಂಗ್ರೆಸ್ ಕೂಡ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡುತ್ತೆ. ಹಾಗೂ ಕೆಲವು SS ಮಲ್ಲಿಕಾರ್ಜುನ್ ಅವರು, ಪ್ರಭಾ ಮಲ್ಲಿಕಾರ್ಜುನ್ ಮಾತ್ರ ನಾವು ಕಟ್ಟ ಪರಿಣಾಮ ಎದುರಿಸ್ಬೇಕಾಗತ್ತೆ. ಇವತ್ತು ಮದುವೆ ಕಾರ್ಯಕ್ಕೆ ರಾಘವೇಂದ್ರ ಅವ್ರು ಬಂದು ಕೊಟ್ಟರೆ ಅದಕ್ಕೂ ಮಾತಾಡೋದೆ, ಇಂಥವೆಲ್ಲ ಬಿಡಬೇಕು. ದಾವಣಗೆರೆಯಲ್ಲಿ ಇವತ್ತೇನು ನೀ ಕುಂದುವಾಡ ಕೆರೆ ಬಿಟ್ಟು
ಬೇರೆ ಬೇರೆ ಇವತ್ತು ಮೇಲ್ಸೇತುವೆಗಳಾಯಿತು. ಆಮೇಲೆ ಸಿದ್ದೇಶ್ವರ ಅವ್ರ ತಮ್ಮ ಇವತ್ತು ಬೇಲಿಕೆರೆ ಎದುರುಗಡೆ ಅವ್ರ ತಮ್ಮನ ಜೈಲಿಗೆ ಕಳಿಸಿ ಇವ್ರು ಸುಖವಾಗಿದ್ದರು. ಅದು ಕೇಸು ಬಿ ಜೆ ಪಿ ಬಂದಾಗ ಅದು ಮುಚ್ಚಿ ಹಾಕಿದ್ರು ಅಂತ ಕಾಣ್ತೈತೆ. ಹಾಗೂ ದಾವಣಗೆರೆಯಲ್ಲಿ 100ಕ್ಕೂ ರೋಡ್ಗಳನ್ನು ಮಾಡಿದ್ದಾರೆ, CC ರೋಡ್ಗಳನ್ನು ಮಾಡಿದ್ದಾರೆ, ಎಲ್ಲ ಹಾಕಿದ್ದು 10 ಕೋಟಿ ಅನ್ನೋದಲ್ಲಿ ಮಾರುಕಟ್ಟೆ ಮಾಡಿದ್ದಾರೆ. ಹಲವು TV ಸ್ಟೇಷನ್ ಕೆರೆ ಮತ್ತಷ್ಟು ಅಗಲ ಮಾಡಿ ಕೆಲಸ ಮಾಡಿದ್ದಾರೆ. LED 20 MLD ನೀರನ್ನು ಜಾಸ್ತಿ ಮಾಡೋಕ್ಕೆ ಮಾಡಿದ್ದಾರೆ. ಇವತ್ತು 1033 ಕೋಟಿ ವೆಚ್ಚದಲ್ಲಿ ಪೈಪ್ಲೈನ್ ಮಾಡ್ಸೋಕೆ ಕೂಡ ಕೆಲಸಗಳನ್ನು ಮಾಡಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಅವರ ಕೆಲಸ 11 ತಿಂಗಳಲ್ಲಿ ಮಾಡಿದಂತಕ್ಕೆ 25 ವರ್ಷ ಮಾಡೋಕ್ಕಾಗಿಲ್ಲ. ಲೋಕಸಭೆ ಒಂದು ಮಾತಾಡಿಲ್ಲ ಒಂದಿನನವರು. ಫಸ್ಟ್ ಇದರಲ್ಲೇ ಲೋಕಸಭೆಯಲ್ಲಿ ಮಾತಾಡಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್. ಇಡೀ 28 MP ಹೊಗಳ್ತಾರೆ. ಆ ಥರ ಮಾತಾಡಿದ್ದಾರೆ. ಆ ಥರ ಹಿಂದಿ ಇಂಗ್ಲೀಷ್ ಎಲ್ಲ ಮಾತಾಡಿದ್ದಾರೆ. ಇವರಿಗೆ ವಿಮಾನಯಾನ ಸಚಿವರ ಹಂಗೆ ತೆಗೆದಾಕ್ಬಿಟ್ರು. ಹಂಗೆ ಕೇಳಿದೆ ಅಂದರೆ ಇವರು ಉಪಯೋಗ ಇಲ್ಲ ಅಂತಲೇ ತೆಗೆದಾಕಿರೋದು. ಇವರು ಅವ್ರ ಬಗ್ಗೆ ಬಿಟ್ಟು ಇವತ್ತು ತಾನು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಪ್ರಚಾರಕ್ಕೆ ಲೋಕಿಕೆರೆ ನಾಗರಾಜ್ಗೆ ಸ್ವಂತ ಬುದ್ಧಿನೂ ಇಲ್ಲ, ರಾಜಕಾರಣದಲ್ಲಿ ಅವ್ರಿಗೆ ಮಾಡೋ ಯೋಗ್ಯತೆಯೂ ಇಲ್ಲ. ಇಂಥವೆಲ್ಲ ಮಾಡೋದು ಅವ್ರಿಗೂ ಕೂಡ ಸಮಂಜಸ ತರಲ್ಲ. ಇದೇ ರೀತಿ ಮಾತಾಡೋ ನಾವು ಏನು ಮಾಡಬೇಕು ಅಂತ ಗೊತ್ತಿದೆ.